ನಮಸ್ಕಾರ ವೀಕ್ಷಕರೇ, ನಾನು ಲಕ್ಷ್ಮೀ ಬಾಗಲಕೋಟೆ ಶ್ರೀ ಗುರುಕುಲ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತೇನಪ್ಪ ಸ್ಪೆಷಲ್ ಆಗಿ ವಿಶೇಷವಾದಂತಹ ವ್ಯಕ್ತಿ ಜೊತೆಗೆ ನಾನು ಕೂತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಾಧನೆಯನ್ನು ಹುಡ್ಕೊಂಡು ಸಾವಿರಾರು ಮೈಲಿಗಳನ್ನು ದಾಟ್ಕೊಂಡು ಸಾಕಷ್ಟು ಕಷ್ಟವನ್ನು ಪಟ್ಟು ಬೆಂಗಳೂರಿನಲ್ಲಿ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಬಾಳ್ತಾ ಇದ್ದೀವಿ ಅಂತ ಹೇಳಿ ಅದೆಷ್ಟೋ ನೊಂದ ಮನಸ್ಸುಗಳಿಗೆ ಇವತ್ತು ಸ್ಫೂರ್ತಿಯ ದಾರಿಯನ್ನು ತೋರಿಸ್ತಾ ಇರುವಂಥವರು ಶ್ರೀ ಗುರುಕುಲ ಅಕಾಡೆಮಿಯವರು. ಇವರ ವಿಶೇಷತೆಗಳೇನು, ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ, ಅವರ ಗುರಿಗೆ ಯಾವ ರೀತಿಯಾಗಿ ಇವರು ದಾರಿದೀಪವನ್ನು ತೋರ್ತಾ ಇದ್ದಾರೆ ಅಂತ ಹೇಳಿ ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ. ನನ್ನೊಟ್ಟಿಗಿದ್ದಾರೆ ಶ್ರೀ ಗುರುಕುಲ ಅಕಾಡೆಮಿಯ ನಿರ್ದೇಶಕರಾಗಿರುವಂಥ HM ರಾಠೋಡ್ ಸರ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದೆ ಮೇಡಮ್. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಹೇಳ್ಕೊಡಿ. ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮನ್ನು ನೋಡ್ತಾ ಇದ್ದಾರೆ. ಮೊದಲ ಕರ್ನಾಟಕ ನಾಡಿನ ಸ್ಪರ್ಧಾತ್ಮಕ ಪರೀಕ್ಷೆ ಓದು ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು HM ರಾಠೋಡ್, ಮೂಲತಃ ಯಾದಗಿರಿ ಜಿಲ್ಲೆದವನು. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಬ್ಬ ಟೀಚರಾಗಿ ಮಾಡ್ತಾಯಿದ್ದೆ ಮೇಡಮ್. ಬೋಧಕರಾಗಿ ಹಲವಾರು ಸಂಸ್ಥೆಗಳಲ್ಲಿ ಒಬ್ಬ ಒಳ್ಳೆಯ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ. ಶ್ರೀ ಗುರುಕುಲ ಅಕಾಡೆಮಿಯ ಒಂದು ಆಶ್ರಮದ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಿರಿಯ ಹಲವಾರು ವಿದ್ಯಾರ್ಥಿಗಳು ನಮ್ಮ ಆತ್ಮೀಯ ಸ್ನೇಹಿತರಿದ್ದರಿಗೋಸ್ಕರ ಅವರೆಲ್ಲರೂ ಸೇರಿ ಒಂದು ಒಳ್ಳೆಯ ಸಂಸ್ಥೆ ಕಟ್ಟೋಣ. ಇದಕ್ಕಿಂತ ಮುಂಚಿತವಾಗಿ ನಾನು, ನನ್ನ ಸ್ನೇಹಿತರಾದ ಕಿಟ್ಟಿ ಸರ್ ಅವರು, ಆಮೇಲೆ ಹಲವಾರು ನಮ್ಮ ಸಿಬ್ಬಂದಿ ವರ್ಗದವರು ಪಾರ್ಕ್ಗಳಲ್ಲಿ, ರಸ್ತೆಗಳಲ್ಲಿ, ಹೋಟೆಲ್ಗಳಲ್ಲಿ, ಅಲ್ಲಿ ಹಲವಾರು ಒಂದು ಸಂಸ್ಥೆಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನು ನಮ್ಮ ಮನೆ ಕರೆಸಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟಂತೆ PSI, PC, KS, IAS ಇಂಥ ಹಲವಾರು ಎಕ್ಸಾಮ್ಗಳಿಗೆ ನಾವು ಮೆಂಟರ್ಶಿಪ್ಪು, ಅವ್ರ ಗೈಡೆನ್ಸ್ ಕೊಡ್ತಾಯಿದ್ವಿ ಮೇಡಮ್. ಹಾಗಾಗಿ ನಮ್ಮ ಗುರುಕುಲನಂದ ಒಂದು ಆಶ್ರಮದ ಅನುಮತಿಯೊಂದಿಗೆ ಅಲ್ಲಿ ಕಲಿತಂಥ ಹಳೆಯ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಸ್ಥೆ ಕಟ್ಟೋಣ. ನಾವು ಆ ಸಂಸ್ಥೆ ಕಟ್ಟಿದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಆಗುತ್ತೆ. ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಿ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಹಲವಾರು ಜನ ಈ ಒಳ್ಳೆ ಆಫೀಸರಿದ್ದಕ್ಕೋಸ್ಕರ ನನ್ನ ಸ್ನೇಹಿತರು ಹಲವಾರು ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಆಫೀಸರಿದ್ದಾರೆ ಮೇಡಮ್. ಹಾಗಾಗಿ ಅವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟರು. ನೀನು ಮಾಡು, ನಾವೆಲ್ಲ ಇರ್ತೀವಿ, ನಿನಗೇನು ಬೇಕು ಸಪೋರ್ಟ್ ಕೊಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಮಾಡೋಣ, ನಾವು ಹಿಂದಿದ್ದೀವಿ ಅಂತ ನನ್ನ ಆತ್ಮೀಯ ನನ್ನ ಸ್ನೇಹಿತರಾದ ನಮ್ಮ ಕೃಷ್ಣಮೂರ್ತಿ ಸರ್ ಕೂಡ ದೊಡ್ಡ ಬೆನ್ನೆಲುಬಾಗಿ ನಿಂತು ಈ ಸಂಸ್ಥೆ ಕಟ್ಟಕ್ಕೆ ಕಾರಣಕರ್ತರಾದ್ರು ಮೇಡಮ್. ಓಕೆ, ಹೇಗೆ ನಡೀತಾ ಇದೆ ಸರ್ ನಿಮ್ಮ ಸಂಸ್ಥೆ? ಈ ಸಂಸ್ಥೆದಲ್ಲಿ ನೋಡಿ ಮೇಡಮ್, ನಾವು ಸ್ಟಾರ್ಟ್ ಮಾಡಿದ್ದು ಈಗ ಒಂದು 2 ಮಂತ್ ಆಯಿತು. 2 ತಿಂಗಳಲ್ಲಿ ಸುಮಾರು ಆಫ್ಲೈನಲ್ಲಿ 64-65 ಜನ ಅಡ್ಮಿಷನ್ ಆಗಿದೆ. ಆನ್ಲೈನಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಸಂಸ್ಥೆ ವಿಶೇಷತೆ ಏನಪ್ಪ ಅಂತಂದ್ರೆ, ನಾವು ಅವರು ಅಧಿಕಾರಿಗಳನ್ನಾಗಿ ಮಾಡುವುದೇ ನಮ್ಮೊಂದು ಗುರಿ ಅಂತ ಇಟ್ಕೊಂಡಿದ್ದೆ. ನಾವು ಪದೇ ಹುಡುಗರನ್ನು 24/7 ಫ್ರೀ ಮೇಡಮ್. ನಾವು ಯಾವುದೇ ಟೈಮಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಬಂದರೆ ನಾನು ಯಾವುದು ಓನ್ಲಿ ಫ್ರೆಂಡ್ ಆಗಿ ಅವ್ರ ಜೊತೆ ಒಂದು ಆತ್ಮೀಯ ಆಗಿ, ಬ್ರದರ್ ಆಗಿ ಅವರೆಲ್ಲರ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀನಿ. ಅವ್ರು ಏನೇ ಕೊರತೆ ಇರಲಿ, ಅವ್ರು ಆರ್ಥಿಕವಾಗಿರಲಿ, ಅವರಿಗೆ ಒಂದು ಶೈಕ್ಷಣಿಕವಾಗಿರಲಿ, ಏನೋ ಪ್ರಾಬ್ಲಮ್ಸ್ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, PSI ಫಸ್ಟ್ ಪೇಪರ್ ಸಂಬಂಧಪಟ್ಟಾಗಿರ್ತಿ, XYZ ಏನೇ ಸಂಬಂಧಪಟ್ಟಂತೆ ಅವರಿಗೆ ಪ್ರಾಬ್ಲಮ್ಸನ್ನು ಈಸಿ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ ಮೇಡಮ್. ಇದೊಂದು ಸ್ಪೆಷಲ್ ಮೇಡಮ್ ನಮಗೆ. ಸರ್, ಈಗ ಕಾಂಪಿಟೇಟಿವ್ ಯುಗದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಹಂಗೆ ನೋಡಿದಾಗ ನಮಗೆ ಭಾಳ ಕಾಣ್ತಾವ್ರಿ ಸರ್. ಯಾಕಂತಂದ್ರೆ ಸಾಕಷ್ಟು ಅಕಾಡೆಮಿಗಳಿದಾವೆ. ನಾಟ್ ಓನ್ಲಿ ಬೆಂಗಳೂರು ಸರ್, ಬೆಂಗಳೂರನ್ನ ಹೊರತುಪಡಿಸಿ ಸಾಕಷ್ಟು ಭಾಗಗಳೆಲ್ಲ ಅದಾವೆ. ಹಂಗಾದಾಗ ನಾವು ಯಾಕೆ ಬೆಂಗಳೂರಲ್ಲಿ ಶ್ರೀ ಗುರುಕುಲ ಅಕಾಡೆಮಿನ ಸೆಲೆಕ್ಟ್ ಮಾಡ್ಕೋಬೇಕು? ಇದು ನನ್ನ ಕನ್ಫ್ಯೂಷನ್ ಸರ್. ಓಕೆ ಮೇಡಮ್, ಖಂಡಿತ ಅದು ಕ್ಲಿಯರ್ ಮಾಡ್ತೀನಿ ಮೇಡಮ್. ಯಾಕೆ ಗುರುಕುಲ ಅಕಾಡೆಮಿಗೆ ಆಯ್ಕೆ ಮಾಡಬೇಕಂತಂದರೆ, ನೋಡಿ ಫಸ್ಟ್ ನೋಡಿ, ನಾವು ಈ ಗುರುಕುಲ ಅಕಾಡೆಮಿಗೆ ಆಯ್ಕೆ ಆಗಬೇಕಾದ್ರೆ ಹುಡುಗರು, ಈ ವಿದ್ಯಾರ್ಥಿಗಳು ಮೇಡಮ್ ಯಾವ ಬ್ಯಾಚಿಗೆ ಬರ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅವರು PSI ಅಂತ ಬಂದಾಗ PSIಗೆ ಏನು ಬೇಕು? PSIಗೆ ಬೇಕಾದರೆ ನೋಡಿ, ನಾವು ಜಸ್ಟ್ GS ಪೇಪರ್ ಮಾಡಿ ಅವರಿಗೆ ಕಳಿಸೋ ದೊಡ್ಡ ವಿಷಯ ಅಲ್ಲ. PSI ಬೇಕಾದ್ರೆ ಫಸ್ಟ್ ಫಿಸಿಕಲ್ ಇದೆ ಮೇಡಮ್. ಫಿಸಿಕಲ್ ಕಂಪಲ್ಸರಿ ಆ ವಿದ್ಯಾರ್ಥಿ ಪಾಸ್ ಆಗಬೇಕು. ಹಾಗಾಗಿ ನಾವು ದಿನ ಏನು ಮಾಡ್ತೀವಿ ಅಂದರೆ, ಹುಡುಗರಿಗೆ ನಾವೇ ನಮ್ಮ ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಸೇರಿ ಪ್ರತಿ ಸಂಡೇ ನಾವು ಗ್ರೌಂಡಲ್ಲಿ ಇರ್ತೀವಿ ಮೇಡಮ್. ಅವರಿಗೆ ಫಸ್ಟ್ ರನ್ನಿಂಗ್ ಬಿಡ್ತೀವಿ. ರನ್ನಿಂಗ್ ಆದ ನಂತರ ಹೈ ಜಾಂಪ್, ಲಾಂಗ್ ಜಾಂಪ್, ಶಾರ್ಟ್ ಫುಟ್, ಅದರಾದ ನಂತರ ಅವ್ರಿಗೆ ವೇಟ್ ಮಾಡ್ತೀವಿ, ಚೆಸ್ಟ್ ಮಾಡ್ತೀವಿ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಈಗ PSI ನೋಟಿಫಿಕೇಶನ್ ಆದರೆ 2-3 ಲಕ್ಷ ಜನ ಅಪ್ಲಿಕೇಶನ್ ಆಗ್ತಾರೆ. ಆದರೆ 2-3 ಲಕ್ಷ ಜನದಲ್ಲಿ ಎಕ್ಸಾಮ್ ಬರೋ, ರಿಟರ್ನ್ ಎಕ್ಸಾಮ್ ಬರೋರು ಅದರಲ್ಲಿ ಜಸ್ಟ್ ಒಂದು 25% ಇರಲ್ಲ. ಒಂದು 50,000 ವಿದ್ಯಾರ್ಥಿಗಳು ಕ್ವಾಲಿಫೈಡ್ ಆಗಲ್ಲ. ಹಾಗಾಗಿ ಅಲ್ಲಿ ದೈಹಿಕ ಪರೀಕ್ಷೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ರೆಡಿ ಮಾಡಿಬಿಡ್ತೀವಿ. ಒಬ್ಬ ಹುಡುಗ ಹೈಟ್ ಇರಲ್ಲ, ಸುಮ್ಮನೆ PSI ಓದ್ತಿರೋದು ಬಂದುಬಿಡ್ತಾರೆ ಮೇಡಮ್. ಅವನು ಏನು ಮಾಡ್ತಾನ, ಅಲ್ಲಿ ಸಮಯ ವೇಸ್ಟ್ ಆಗಿಬಿಡುತ್ತೆ. ಇನ್ನು ಬೇರೆ KS, ಗ್ರೂಪಿಗೆ ಹೋದ್ರೆ ರೆಡಿ ಆಗ್ಬೋದು. ಹಾಗಾಗಿ ಅಲ್ಲಿ ಸಮಯವನ್ನು ಇದು ಮಾಡ್ತಾನೆ. ಹಾಗೆ ಅವ್ರಿಗೆ ನಾವು ಕ್ಲಿಯರಿಟಿ ಹೇಳ್ತೀವಿ, ನೀನು PSI ಫಿಟ್ ಇದೆಯಾ, ರೆಡಿ ಮಾಡು. ಆಮೇಲೆ ಅವ್ರು ರೆಡಿ ಆದ ನಂತರ ಏನು ಮಾಡ್ತೀವಿ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂತೆ PSI ಫಸ್ಟ್ ಪೇಪರ್, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್, 2 ಪೇಪರ್ ಬರ್ತವೆ ಮೇಡಮ್. 2 ಪೇಪರ್ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ತೋರಿಸ್ತೀನಿ ನಾನು. ಯಾಕಂದರೆ ಇಲ್ಲೆಲ್ಲ ಹುಡುಗರು ಬರೆದಿದ್ದಾರೆ. ತುಂಬ ಹುಡುಗರು ಇಲ್ಲೆಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ಬ ಹುಡುಗರಿಗೆ ಒಂದೊಂದು ಫೈಲ್ ರೆಡಿ ಮಾಡಿದ್ದೀನಿ ಮೇಡಮ್. ಯಾವ ವಿದ್ಯಾರ್ಥಿ
ವಿದ್ಯಾರ್ಥಿ ಇದ್ದ ಅವ್ನು ಫೈಲ್ ಅವನು ಪ್ರಥಮ ಬರೆದವರು ಇವರು ಹೆಸರು ಹೇಳಲ್ಲ, ಅವ್ರು ನಿಮ್ಮ ಮುಂದೆ ತೋರಿಸ್ತೀನಿ. ಅವ್ರು ಫಸ್ಟ್ ಬರೆದವರು 16-17 ಮಾರ್ಕ್ಸ್ ತೊಗೊಂಡಿದ್ದಾರೆ. ಸೊ ಇವಾಗ 30-35 ಮಾರ್ಕ್ಸ್ ತೊಗೊಂಡಿದ್ದಾರೆ. ಇದು ಕಾರಣಕರ್ತ ಏನಪ್ಪ ಅಂದ್ರೆ ನಮ್ಮ ಕಿಟ್ಟಿ ಸರ್ ಅವರು ಸಂಪೂರ್ಣವಾಗಿ ಹುಡುಗರನ್ನು ಸಾಕಾಗೋವರೆಗೂ ಮಾಡಿದ್ವಿ ಮೇಡಮ್. ಆ ರೇಂಜಿಗೆ ಫಸ್ಟ್ ಪೇಪರ್ ಮೆಂಟರ್ಶಿಪ್ ಟೆಸ್ಟ್ ಸೀರೀಸ್ ಯಾವುದೋ ಒಬ್ಬ ಹುಡುಗ ನಮ್ಮ ಇನ್ಸ್ಟಿಟ್ಯೂಟ್ಗೆ ಎಡ್ಮಿಷನ್ ಬರಬೇಕಾದ್ರೆ ಫಸ್ಟ್ ಅವರಿಗೆ ಒಂದು ಟೆಸ್ಟ್ ಸೀರೀಸ್ ಕೊಡ್ತೀವಿ. ಟೆಸ್ಟ್ ಸೀರೀಸ್ ನಂತರ ಆ ಹುಡುಗ ಡಿಸಿಷನ್ ತೊಗೋತೀವಿ. ನೀ ಎಲ್ಲಿ ವೀಕ್ ಇದೆಯಾ, ಎಲ್ಲಿ ಸ್ಟ್ಯಾಂಡ್ ಇದೆಯಾ, ನೀನು ಏನು ಮಾಡಬೇಕು, ನೀನು PSI ಎಲಿಜಿಬಲ್ ಇದೆಯೋ ಇಲ್ಲ, ನಿನ್ನ ಹತ್ರ ಏನು ಕ್ವಾಲಿಟಿ ಇದೆ. ಸೊ ಅವೆಲ್ಲ ನಾನು ಹುಡುಗರನ್ನ ತಿಳಿಸಿ ಹೇಳಿದ್ಮ್ಯಾಗ ಅವೇ ಹುಡುಗರುಗಳು ಇವತ್ತು 30-35-40 ಮಾರ್ಕ್ಸ್ವರೆಗೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಒಂದು ಈ ಬ್ಯಾಚ್ ಸ್ಟಾರ್ಟ್ ಮಾಡಿದಾಗ 45 ಮಾರ್ಕ್ಸ್ಗಳ ಗ್ಯಾರಂಟಿ ಅಂತ ಕೊಟ್ಟಿದ್ವಿ. ಈಗಿನ ಸರ್ಕಾರ ಏನು ಈ ಪಂಚವಾರ್ಷಿಕ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಹಂಗೆ ನಮ್ಗೆ ಗ್ಯಾರಂಟಿ ಕೊಟ್ಟಿದ್ವಿ. ಈ ಬ್ಯಾಚ್ ಮುಗೋರಿಗೂ 45 ಮಾರ್ಕ್ಸ್ ಫಸ್ಟ್ ಪೇಪರ್ ನಮ್ಮ ಹುಡುಗರು ತಗೋತಾರೆ ಮೇಡಮ್. ಈ ಬ್ಯಾಚಲ್ಲಿ ಸುಮಾರು ಒಂದು 15-20 ಹುಡುಗರು ಕಂಪಲ್ಸರಿ PSI ರಿಸಲ್ಟ್ ಕೊಡ್ತಾರೆ ಅಂತ ಹೆಮ್ಮೆಲಿದ್ದು ಹೇಳ್ತೀನಿ ಮೇಡಮ್. ಇದು ಏನು ಡೌಟೇ ಇಲ್ಲ. ಯಾವಾಗಿಂದ ಶುರು ಮಾಡಿದ್ದು ಸರ್ ತಮ್ಮ ಇನ್ಸ್ಟಿಟ್ಯೂಟ್ನ? ಮೇಡಮ್ ನಮ್ಮ ಇನ್ಸ್ಟಿಟ್ಯೂಟ್ ಆಗಿದೆ ಈ ಒಂದು 2.5 ತಿಂಗಳಾಯ್ತು ಮೇಡಮ್. 2.5 ತಿಂಗಳಿಂದ. ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿ? ಈಗ ಆಲ್ರೆಡಿ ಆಫ್ಲೈನಲ್ಲಿ ಸುಮಾರು 60ಕ್ಕಿಂತ ಹೆಚ್ಚಿದ್ದಾರೆ ಮೇಡಮ್. ಸೊ ಆನ್ಲೈನಲ್ಲಿ ತುಂಬ ಜನ ಇದ್ದಾರೆ. ಆನ್ಲೈನ್ ಯಾವ ಥರ ಇದೆ ತಮ್ಮ ತರಬೇತಿ? ಆನ್ಲೈನ್ನಲ್ಲಿ ನಮ್ಮದು PSIಗೆ ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ಗೆ GS ಟೆಸ್ಟ್ ಸೀರೀಸ್ ಎಲ್ಲ ಸಂಬಂಧಪಟ್ಟದ್ದು ಎಲ್ಲ ಬ್ಯಾಚ್ ಏನು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ನೋಟಿಫಿಕೇಶನ್ ಮಾಡ್ತಾರೆ ಮೇಡಮ್, ಎಲ್ಲ ಸಂಬಂಧಪಟ್ಟಂತೆ ನಮ್ಮ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಮೇಡಮ್. ಓಕೆ, ಆನ್ಲೈನ್ ಪ್ಲಾಟ್ಫಾರ್ಮ್ ರನ್ನಿಂಗ್ ಇಲ್ಲಿದೆ. ಸರ್ ಈಗ ನೀವು ಸಾಕಷ್ಟು ವೇಗಳನ್ನು ದಾಟ್ಕೊಂಡು ಬಂದಿದ್ದೀರಾ, ಅಲೆಗಳನ್ನು ದಾಟ್ಕೊಂಡು ಬಂದಿದ್ದೀರಾ. ಆಮೇಲೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ತಾವು ನೋಡಿದಿರಿ, ಯಾವ ವಿದ್ಯಾರ್ಥಿ ಹೆಂಗಂತ ತಮಗೆ ಗೊತ್ತಿರ್ತದ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಷ್ಟೋ ಜನ ಈ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ನಮ್ಗೆ ಯಾಕಪ್ಪ ಬಿಡು, ನಮ್ಗೆ ಆಗಂಗಿಲ್ಲ, ಎಷ್ಟು ಓದಿದವ್ರು ಇನ್ನೂ ಕುಂತಾರ, ನಮಗೆಲ್ಲ ಆಗುತ್ತಾ ಅಂತ ಹೇಳಿ ಒಂದಷ್ಟು ಜನ ಕುಗ್ಗುವಂಥವ್ರು ಇರ್ತಾರೆ. ಅಂಡ್ ಆಲ್ರೆಡಿ ಬೇಡವೇ ಬೇಡ ಅಂತ ಒಂದು ಕಾಲನ ಹಿಂದೆ ಇಟ್ಟವರು ಇದ್ದಾರೆ. ಅವ್ರಿಗೆ ಏನು ಹೇಳ್ತಿರ್ತಾವ? ನೋಡಿ ಮೇಡಮ್, ಫಸ್ಟ್ ಅವ್ರ ಹುಡುಗರಿಗೆ ಇಲ್ಲಿ ಎಕ್ಸಾಂಪಲ್ ಒಬ್ರು ಆಲ್ರೆಡಿ ಹುಡುಗರುಗಳು ಇದ್ದಾರೆ, ಅವ್ರಿಗೆ ಗೊತ್ತಾಗತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡಿದ ನಂತರ ಅವರು ಬೇಡಪ್ಪ ಸ್ಪರ್ಧಾತ್ಮಕ ಪರೀಕ್ಷೆ ಓದೋದು ಬೇಡ, ಯಾಕಂದ್ರೆ ಈ ಸರ್ಕಾರ ಒಳ ಮೀಸಲಾತಿಗೋಸ್ಕರ 1 ವರ್ಷ 2 ವರ್ಷ ಮಾಡಿದ, 1 ವರ್ಷ 2 ವರ್ಷ ಮಾಡಿ ಆಮೇಲೆ ಈಗ ಜಾತಿ ಗಣಿತ ಮಾಡ್ತಿದ್ದ. ಸೊ ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಈ PSI ಅನ್ನೋದು ಮೇಡಮ್ 2020 ನೋಟಿಫಿಕೇಶನ್ ಮಾಡಿದ್ದಾರೆ, 2020 ನೋಟಿಫಿಕೇಶನ್ ಮಾಡಿದ್ದೆ PSI, ಇಲ್ಲಿವರೆಗೂ ನೋಟಿಫಿಕೇಶನ್ ಆಗಿಲ್ಲ ಮೇಡಮ್. 6 ವರ್ಷ ಆಯಿತು. ಎಷ್ಟೋ ವಿದ್ಯಾರ್ಥಿಗಳು ವಯೋಮಿತಿ ಹೋಯ್ತು, ಕ್ರಾಸ್ ಆಯಿತು. ಸೊ ಹಾಗಾಗಿ ವಯೋಮಿತಿ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಸಾವಿರಾರು ವಿದ್ಯಾರ್ಥಿಗಳು ನೋಡಿ ಧಾರವಾಡದಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತಿನ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಎಲ್ಲರೂ ಈ ಮಧ್ಯಮ ಸ್ಥಿತಿಯಲ್ಲಿರೋರು ಮೇಡಮ್, ಎಲ್ಲ ಬಡ ಫ್ಯಾಮಿಲಿಗಳು ವಿದ್ಯಾರ್ಥಿ. ಇಲ್ಲಿ ಯಾರು ರಾಜಕೀಯ ಮಕ್ಕಳುಗಳು, ಯಾರು MP ಇದು ಒಳ್ಳೆ ಶ್ರೀಮಂತರ ಮಕ್ಕಳು, ಯಾರು ಒಳ್ಳೆ ಅಧಿಕಾರಿಗಳ ಮಕ್ಕಳು, ಯಾರು IPS ಮಕ್ಕಳುಗಳು ಇಲ್ಲಿ ಇಲ್ಲ ಮೇಡಮ್. ಎಲ್ಲ ಇರೋದು ಮಧ್ಯಮ ಸ್ಥಿತಿಯ ಬಡವ ಮಕ್ಕಳು. ಅದು ಅವರು ಒಂದು ಒಪ್ಪತ್ತಿಗೆ ಊಟಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಹೆಂಗಾದ್ರೆ ಮಾಡಿ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು, ನಾನು ಆ ಗೌರ್ಮೆಂಟ್ ಜಾಬ್ ತೊಗೊಂಡು ನನ್ನ ಅಪ್ಪ ಅಮ್ಮರಿಗೆ ಚೆನ್ನಾಗಿ ಸಾಕಬೇಕು, ನನ್ನ ನಂಬಿ ಬಂದವರಿಗೆ, ನನ್ನ ಕುಟುಂಬಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶಕ ಆಗಬೇಕು, ನನ್ನ ಊರಿಗೆ ನಾನು ಒಳ್ಳೆ ಮಾದರಿ ಆಗಬೇಕಂತ ಬಂದಿರ್ತಾರೆ ಮೇಡಮ್. ಸೊ ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಸರಿಯಾದ ಸಂದರ್ಭದಲ್ಲಿ ನೋಟಿಫಿಕೇಶನ್ ಮಾಡಲಾರ್ದಕ್ಕೆ ಅವರು ಆರ್ಥಿಕವಾಗಿ ಪ್ರಾಬ್ಲಮ್ ಇದ್ದಾಗ ಅವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಿಟ್ಟು ಬೇರೆ ದಾರಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೂ ವಿದ್ಯಾರ್ಥಿಗಳು ಆ ಥರ ಬೇಗ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಾರ್ದು. ಹೌದು ರೀ. ಸೊ ಬಂದಾದ್ರೂ ಒಂದಿನ ನಮಗೆ ಸಮಯ ಬಂದೇ ಬರುತ್ತೆ, ಹೌದಾ? ಸೊ ಆ ಟೈಮಲ್ಲಿ ನಾವು ಪಟಾಕ್ಷಿಗಳು ಹಾರಿಸೋದು ಗ್ಯಾರಂಟಿ. ಯಾವುದೇನು ಜಾಕಿ ಮೂವಿಯಲ್ಲಿ ಹೇಳ್ತಾರಲ್ಲ ಮೇಡಮ್, ಆ ಥರ ನಮ್ಮದು ಒಂದು ಅವಕಾಶ ಇದೆ. ದೀಪಾವಳಿ ಅನ್ನೋದು ಮಾಡೋಣ, ಯಾವಾಗ ನಮ್ಗೆ ಲಿಸ್ಟಲ್ಲಿ ಹೆಸರು ಬಂದಾಗ ಯಾವಾಗ ನಮ್ಮ ಜಾಬ್ ಆಗುತ್ತೆ ಅವಾಗ ನಾವು ಪಟಾಕಿ ಹಾರಿಸೋದು ಗ್ಯಾರಂಟಿ. ಈ ಥರ ಒಂದು ಟಾರ್ಗೆಟ್ ಮಾಡ್ಕೊಂಡು ಮೂವ್ ಮಾಡಬೇಕು ಮೇಡಮ್. ಸರ್, ಈಗ ಹೆಣ್ಮಕ್ಳನ್ನ ನಾವು ಅವ್ರ ಬಗ್ಗೆ ಮಾತನಾಡೋದಾದ್ರೆ, ಯಾಕಂದ್ರೆ ನಾನೊಬ್ಳು ಹೆಣ್ಣು ಹುಡುಗಿ ಆಗ್ಬಿಟ್ಟು ಮನೆಯಿಂದ ತುಂಬಾ ಜನರಿಗೆ ಕಳ್ಸೋದಕ್ಕೆ ಹಿಂದೇಟ್ ಹಾಕ್ತಾರೆ. ಯಾಕಂದ್ರೆ ಅವರಲ್ಲೂ ಆ ಶಕ್ತಿ ಇದೆ ಹೆಣ್ಮಕ್ಳನ್ನು. ಯಾಕಂದ್ರೆ ಒಂದು ಮಾತನ್ನ ಹೇಳ್ತೀವಿ, ಸೌಟ್ ಹಿಡಿಯೋದಕ್ಕೆ ಸೀಮಿತವಾಗಿದ್ದಂಥ ಕೈಗಳು ಈಗ ಸಾಧನೆ ಮಾಡಿ ಎಲ್ಲಾ ಕ್ಷೇತ್ರಗಳಲ್ಲೂ ಸೈ ಎನ್ಸ್ಕೊಂಡಿದ್ದಾರೆ ಹೆಣ್ಮಕ್ಳು. ಸೊ ದಟ್ ನಾವು ಹೆಣ್ಮಕ್ಳಿಗೆ ನಿಮ್ಮಲ್ಲಿ ಯಾವ ರೀತಿಯಾಗಿ ಫೆಸಿಲಿಟಿ ಕೊಡ್ತೀರಾ? ಒಂದಷ್ಟು ಕಡೆಗಳಲ್ಲಿ ಭೇದ ಭಾವ ಅನ್ನುವಂಥ ಮಾತುಗಳು ಬರುತ್ತೆ. ತಂದೆ ತಾಯಿಗಳು ಈ ಫೀಲ್ಡ್ ಬೇಡ ಅಂತ ಹೇಳಿ ಅವ್ರಿಗೆ ಕಳ್ಸೋದಕ್ಕೆ ಹಿಂದೇಟ್ ಹಾಕ್ತಾರೆ. ಅವ್ರಿಗೆ ಏನು ಹೇಳ್ತೀರಾ ಸರ್ ತಾವು? ಮೇಡಮ್ ನೋಡಿ, ಈಗ ಎಕ್ಸಾಂಪಲ್ ಹೆಣ್ಮಕ್ಳ ಬಗ್ಗೆ ಹೇಳ್ಬೇಕಾದ್ರೆ ಹೆಣ್ಮಕ್ಕಳು ಮೂಲೆಯಲ್ಲಿರೋ ಒಂದು ಮೂಲೆಯಲ್ಲಿರೋ ಒಂದು ಲಟ್ಟಣಿಕೆ ಹಿಡಿದು ಇವರು ಚಪಾತಿ ರೊಟ್ಟಿ ಮಾಡೋದ್ರಿಂದ ಹಿಡಿದು ಇವತ್ತಿನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಹೆಣ್ಮಕ್ಳು ಉದಾಹರಣೆಗಳಿದ್ದಾರೆ. ಎಂಥ ಗಿನಿಸ್ ದಾಖಲೆ ಮಾಡಿದವರು ಎಕ್ಸಾಂಪಲ್ ಇದ್ದಾರೆ. ಅವರೆಲ್ಲ ಅವ್ರ ಫ್ಯಾಮಿಲಿದೆ ಹಿಂಗೆಲ್ಲ ಅನ್ಕೊಂಡಿದ್ರೆ ಅಂಥ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಮೇಡಮ್, ನಮ್ಮ ಕೈಯಲ್ಲಿ ಸಿಗುವಂಥ ಒಂದು ಹೆಣ್ಮಗುವಿಗೆ ನಾನು ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತಿರ್ತೀವಿ. ನಮ್ಮ ಎಲ್ಲ ಸ್ಟಾಫ್ಗಳು ಎಸ್ಪೆಷಲಿ ಹೆಣ್ಮಕ್ಳಿಗೆ
ಅವರಿಗೆ ನಾನು ಪದೇ ಪದೇ ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ ಬಂದವರಿಗೆ ಫೀಸಿಗಾಯಿತು ಏನೋ ಪ್ರಾಬ್ಲಮ್ ಇದ್ರೆ ಹೇಳ್ರಿ, ನಿಮಗೆ ಓದೋ ಬರೋದು ಎಲ್ಲ ಸ್ಪೆಷಲಾಗಿ ಯಾವ ಒಂದು ಹೆಣ್ಮಗಳಿಗೆ ಏನೋ ಪ್ರಾಬ್ಲಮ್ಸ್ಗಳು ಇಲ್ಲಿವರೆಗೂ ಅವರಿಗೆ ನೆಗೆಟಿವ್ ನಮ್ಮ ಕಡ್ಲಿದ್ದು ಏನು ಒಂದು ಇದಾಗಲ್ಲ ಆ ರೇಂಜಿಗೆ ನಾವು ರೆಡಿ ಮಾಡ್ತಾ ಇದ್ವಿ ಮೇಡಮ್. ಅವರಿಗೆ ಫಿಸಿಕಲ್ ಬರ್ದ ನಮ್ಮ ಹುಡುಗರು ಕೂಡ ಭಾಳ ದೇವರಂತರ ಮನುಷ್ಯರು ಮೇಡಮ್. ಯಾಕಂದ್ರೆ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಸಪ್ರೇಟಾಗಿ ಗೌರವ ಕೊಟ್ಟು ಅವರಿಗೆ ಸಪ್ರೇಟಾಗಿ ಇದು ಕೊಡ್ತಾರೆ. ನಾನು ಯಾಕಂದ್ರೆ ಸುಮಾರು 2 ತಿಂಗಳಿಂದ ನೋಡ್ತಾ ಇದ್ದೀನಿ, ನಮ್ಮ ಫಿಸಿಕಲಿಗೆ ಸುಮಾರು ಒಂದು 10 ಜನ ಹುಡುಗಿಯರು ಬರ್ತಾರೆ, ಬೇರೆ ಅವರೆಲ್ಲ ಸೇರಿ ನಮ್ಮ ಇನ್ಸ್ಟಿಟ್ಯೂಟ್ ತಂದು ಅವರೆಲ್ಲ ತುಂಬ ಗೌರವದಿಂದ ನೋಡ್ತಾರೆ. ಇವತ್ತಿನಿಂದ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಲಿದ್ದ ಒಬ್ಬರು ಈ ಥರ ನೆಗೆಟಿವ್ ಆಗಿ ಮಾತಾಡಿದ್ದು ಏನು ಕೇಳಿಲ್ಲ ಮೇಡಮ್. ತುಂಬ ಅವರಿಗೆ ಗೌರವ. ಮತ್ತು ಅವ್ರ ಮನೆಯಲ್ಲಿ ಯಾರೊಬ್ಬ ಪೇರೆಂಟ್ಸ್ ಬಂದರೆ ನಾವು ತಕ್ಷಣ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಾವು ಜವಾಬ್ದಾರಿ ಇದ್ದೀವಿ, ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಓದ್ತಾಳೆ, ಅವರೆಲ್ಲ ನೆಗೆಟಿವ್ ಪಾಸಿಟಿವ್ ಹೇಳಿ ಕಳಿಸ್ತೀವಿ ಮೇಡಮ್. ಆ ಥರ ಏನಿಲ್ಲ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಮೇಡಮ್ ಅಂದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ, ಈಗ ಎಕ್ಸಾಮಲ್ಲಿ ಈ ಬೇರೆ ಯಾವುದೋ ನಾನು ಹೋಲಿಕೆ ಮಾಡಿ ಹೇಳಲ್ಲ ಮೇಡಮ್. ನಮ್ಮದು ಸ್ಪೆಷಲ್ ಏನಪ್ಪ ಅಂದ್ರೆ, ನಾನು ಪ್ರತಿದಿನ ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಡೈರೆಕ್ಟರಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಬ್ಬ ಹುಡುಗ ಸಕ್ಸಸ್ ಆಗಬೇಕಾದ್ರೆ ಅವ್ನಿಗೆ ಏನು ಬೇಕು ಅನ್ನೋದು ನಾನು ತಿಳ್ಕೊಂಡಿದ್ದೀನಿ ಮೇಡಮ್. ಹುಡುಗರು ಏನು ತಿಳ್ಕೊತಾರೋ ಗೊತ್ತಿಲ್ಲ, ಬಟ್ ನನಗೇನು ಬೇಕು, ಒಬ್ಬ ಹುಡುಗ ಸಕ್ಸಸ್ ಆಗ ನನಗೇನು ಬೇಕು ನನಗೆ ಗೊತ್ತು. ಯಾಕಂದರೆ ನಾನು 2016ರಿಂದ ನಾನು ಟೀಚರಾಗಿ ಕೆಲಸ ಮಾಡಿದ್ದಕ್ಕಾಗಿ ನನ್ನ ಕೈಯಾಗಿ ಸಾವಿರಾರು ವಿದ್ಯಾರ್ಥಿಗಳು ಇವತ್ತಿನ ಗೌರ್ಮೆಂಟ್ ಜಾಬಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಎವ್ರಿ ಡೇ ಪ್ರತಿದಿನ ಅಥವಾ ಯಾವಾಗಾದ್ರೂ ನನಗೆ ಗ್ಯಾಪ್ ಇದ್ದಾಗ 3 ದಿನ 3 ಡೇಸ್ಗೆ ನಾನು 25, 30, 40 ಕ್ವಶನ್ಸ್ಗಳು ಬಿಡಿಸ್ತೀನಿ ಮೇಡಮ್, ಎಕ್ಸ್ಪ್ಲೇನ್ ಕೊಡ್ತಾ ಇರ್ತೀನಿ. ಸೊ ಅವಾಗ ಈ ಎಕ್ಸಾಂಪಲ್ ಆಗಿ ನಾನು PSI ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೆ. PSI ಕ್ವಶನ್ ಪೇಪರ್ ಬಿಡಿಸಿದಾಗ ಅವಾಗ ಏನಾಗುತ್ತೆ, ಈ ನಮ್ಮ KSP ದವರು KE ಕೊಟ್ಬಿಟ್ರು. ಅವಾಗ ಏನಾಗುತ್ತೆ, ತಕ್ಷಣ ನನಗೆ ಮೈ ನಿಂದ್ರಕ್ಕಾಗಲಿಲ್ಲ. ಮನೆಯಾಗೆ ಏನಾದರೂ ಮಾಡಿ ನಮ್ಮ ಹುಡುಗರು ಟರ್ನ್ ಮಾಡಬೇಕು, ಪ್ಯಾಟ್ರನ್ ಚೇಂಜ್ ಮಾಡಬೇಕು. ಯಾಕಂದ್ರೆ ಕ್ವಶನ್ ಪೇಪರ್ ಆ್ಯಂಗಲ್ ಇದು ನೋಡಬೇಕು ಮೇಡಮ್, ಯಾವ ಮೆಥಡ್ ಫಾಲೋ ಮಾಡ್ತಾ ಇದ್ದಾನೆ, ಅವನು ಏನು ಸ್ಟ್ರಾಟಜಿ ಮಾಡ್ತಾ ಇದ್ದಾನೆ, ಕ್ವಶನ್ಸ್ ಹೆಂಗೆ ಬರ್ತಾ ಇದೆ, ಯಾವ ಥರ ಕ್ವಶನ್ಸ್ ಟ್ರೆಂಡ್ ಇದೆ ಅದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮೊದಲು ಹುಡುಗರು ಏನು ಮಾಡ್ತಿದ್ರಪ್ಪ ಅಂದ್ರೆ, ಈಗ PSI ಮೊದಲು ಸೆಲೆಕ್ಟ್ ಆದ ಹುಡುಗರು, ನನ್ನ ಕೈ ಕಲಿತ ಹುಡುಗರು ಯಾವುದೋ ಒಂದು ಎಕ್ಸಾಮ್ ಇದೆ, GK ಟುಡೇ ಸವಾಲು ಮ್ಯಾಡ್ಗ ಯಾವುದೋ ಒಂದು ರೆಡಿಮೇಡ್ ಬುಕ್ಸ್ ತೊಗೊಂಬಂದು ಓದಿ ಬಾಯ್ಪಾಟ್ ಮಾಡ್ಕೊಂಡ್ಬಿಟ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿಬಿಡ್ತಿದ್ರು. ಬಟ್ ಈಗ ಹಂಗಲ್ಲ ಮೇಡಮ್, ಕ್ವಶನ್ಸ್ಗಳು ಹೆಂಗೆ ಬರ್ತಾ ಇದೆ ಅಂದರೆ ಹೋಗ್ತಾ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ಹೆಂಗೆ ಬರ್ತಂತ ಗೊತ್ತಿಲ್ಲ. ಸೊ ನಿಮಗೆ ಒಂದು ಕ್ವಶನ್ಸ್ ಕೇಳ್ತೀನಿ ನಾನು, ಅದು ಬ್ಯೂಟಿ ಪಾರ್ಲರ್ಗೆ ಹೋದಾಗ ಅದು ಏನು ಏರ್ಸ್ ಬಂದಾಗ ಏನು ಕ್ವಶನ್ಸ್ ಕೇಳಿದ್ದಾರೆ ಮೇಡಮ್. ಹಾಗಾಗಿ ಕ್ವಶನ್ಸ್ ಬರೋಕ್ಕೆ ಯಾವ ಹೆಂಗೆ ಬೇಕಲ್ಲ, ಅದರಲ್ಲಿ ಎಸ್ಪೆಷಲಿ KE ತುಂಬ ಡೇಂಜರಾಗಿ ಕ್ವಶನ್ಸ್ ತೆಗಿತಾನೆ. ಹಾಗಾಗಿ ಈ KE ಅನ್ನು ಅರ್ಥ ಮಾಡ್ಕೊಂಡು ಅವನು ಮಾತ್ರ KSB ನೀವು ಕಾಕಿ ಬಟ್ಟೆ ಹಾಕೊಳ್ಳೋಕ್ಕೆ ಸಾಧ್ಯ ಮೇಡಮ್. ಇಷ್ಟು ಹೇಳ್ತೀನಿ. ಮುಂದೆ ಏನಪ್ಪ ಅಂತಂದ್ರೆ, ನಮ್ಮ ಇನ್ಸ್ಟಿಟ್ಯೂಟಿಗೆ ಯಾರೇ ಒಬ್ಬರು ಬರಲಿ, ನಾನು ನಮ್ಮ ಇನ್ಸ್ಟಿಟ್ಯೂಟ್ ಸಿಬ್ಬಂದಿ ವರ್ಗ ಏನು ನಮ್ಮ ಈ ಗುರುಕುಲ ಅಕಾಡೆಮಿಯ ಎಲ್ಲ ಒಂದು ಅಧಿಕಾರಿಗಳಿದ್ದಾರೆ. ಸೊ ಶಂಕರ್ ಬಿದ್ರಿ ಸಾಹೇಬರಾಗಿರ್ಬೇಕು, ಕಿಟ್ಟಿ ಸರ್ ಆಗಿರಬೇಕು, ನಮ್ಮ ಸಿಬ್ಬಂದಿ ಎಲ್ಲ ಟೀಚರ್ಸ್ಗಳು ಭಾಳ ಇಂಪಾರ್ಟೆಂಟ್ ಮೇಡಮ್. ನಮಗೆ ಟೀಚರ್ಸ್ಗಳು ಹೆಂಗಿದ್ದಾರೆ ಅಂದರೆ, ಲಿಂಗಪ್ಪ ಸರ್ ಇದ್ದಾರೆ ಮೆಂಟಲ್ ಅಬಿಲಿಟಿ ಮಾಡೋಕ್ಕೆ, ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆ ಟಿಪ್ಪು ಸುಲ್ತಾನ್ ಸರ್ ಇದ್ದಾರೆ, ಎಕಾಲಜಿ ಮಾಡೋಕ್ಕೆ ಸುಸ್ಮಿತಾ, ಇದು ನಮ್ಮ ಯಶೋಧ ಮೇಡಮ್ ಇದ್ದಾರೆ, ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸುಸ್ಮಿತಾ ಮೇಡಮ್ ಇದ್ದಾರೆ, ಕನ್ನಡ ಗ್ರಾಮರ್ ಮಾಡೋಕ್ಕೆ ಇಬ್ಬರು ಇದ್ದಾರೆ, ಒಂದು ಚಲುವಂತ ಇದ್ದಾರೆ, ಇನ್ನೊಬ್ಬರು ಅಮರಾವತಿ ಅಂತಿದ್ದಾರೆ. ಸೊ ಹಲವಾರು ನಮ್ಮ ಸಿಬ್ಬಂದಿ ವರ್ಗಗಳು ಚೆನ್ನಾಗಿ ಟೀಚರ್ ಮಾಡೋದು. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಎಲ್ಲ ಅಧಿಕಾರಿಗಳೇ ಅಂದ್ರೆ ಈಗ ವರ್ಕ್ ಮಾಡ್ತಾ ಇರೋರೆ ನಿಮ್ಗೆಲ್ಲ ಟೀಚಿಂಗ್ ಮಾಡ್ತಾರೆ ಅಂತ. ಯಾಕೆ ಸರ್ ಆ ಆಪ್ಷನ್ ಅನ್ನ ನೀವು ಯಾಕೆ ಆಪ್ಷನ್ಸ್ ಅಂದ್ರೆ ಮೇಡಮ್, ಈ ಸಂಸ್ಥೆ ಇರೋದು ಟಾರ್ಗೆಟ್ ಅವರು ಒಂದು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಮಾಡಿದ್ದೀವಿ. ಇದೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಆಶ್ರಮ ಇದೆ ಮೇಡಮ್. ಅವರು ಆ ಆಶ್ರಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತಿನ ರಾಜ್ಯದ ದೇಶದ ಅತ್ಯುನ್ನತ ಅಧಿಕಾರಿಗಳಾಗಿದ್ದಾರೆ, ರಾಜ್ಯದ ಅತ್ಯುನ್ನತ ಅಧಿಕಾರಿಗಳಿದ್ದಾರೆ. ಸೊ ಎಕ್ಸಾಂಪಲ್ ಆಗಿ ನಮ್ಮ ಶಂಕರ್ ಬಿದ್ರಿ ಸಾಹೇಬರು ಒಳ್ಳೆ ಇದ್ದಾರೆ, IAS ಇದ್ದಾರೆ, ನಮ್ಮ ಉಮೇಶ್ ಸರ್ ಇದ್ದಾರೆ, ಆಮೇಲೆ ಈ ನಮ್ಮ ಕೃಷ್ಣಮೂರ್ತಿ ಸರ್ ಸಬ್ ಇನ್ಸ್ಪೆಕ್ಟರ್ ಅದ ಅದೇ ಆಶ್ರಮದಲ್ಲಿ ಓದೋರು, ನಮ್ಮ ತನುಜ ಸರ್ ಇದ್ದಾರೆ, ನಮ್ಮ ಹರಿಪ್ರಸಾದ್ ಅನಂತಕೆರೆ ಅವರು ಆರ್ಮಿ ಕ್ಯಾಪ್ಟನ್ ಮೇಡಮ್. ಅವರು ಎಲ್ಲ ಆರ್ಮಿಯ ಕ್ಯಾಪ್ಟನ್ ಆಗಿ ಆರ್ಮಿಯಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅನ್ನ ಕೊಟ್ಟಂಥ ದೇವರು ಮೇಡಮ್. ಅವರು ಕೂಡ ಈ ಒಂದು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ನಮ್ಗೆ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಟೀಮ್ ಇದೆ. ನೋಡಿ ನಮ್ಮ ನಾಗಪ್ಪ ಕೊಳ್ಳಿ ಸರ್ ಅಂತಿದ್ದಾರೆ, ಅವರು ಸಬ್ ಇನ್ಸ್ಪೆಕ್ಟರ್, ಅವರು ಕೆಲಸ ಬಂದು ಕ್ಲಾಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನಮ್ಮ ಸಂಜೀವ್ ಸರ್ ಅಂತ ಬರ್ತಾರೆ. ಆಮೇಲೆ ನಮ್ಮ ಹೀಗೆ ಹಲವಾರು ಮೇಡಮ್ ಎಲ್ಲ ತುಂಬ ಜನ ಸಬ್ ಇನ್ಸ್ಪೆಕ್ಟರ್ಗಳು ನಮ್ಮ ಸರ್ ಬ್ಯಾಕ್ಗ್ರೌಂಡ್ ಇದ್ದಕ್ಕೋಸ್ಕರನೇ ಬಂದು ಹುಡುಗರಿಗೆ ಸಂಪೂರ್ಣವಾಗಿ ಕ್ಲಾಸ್ ಮಾಡಿಕೊಡ್ತಾರೆ. ಸೊ ಅದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಅಧಿಕಾರಿಗಳನ್ನು ನಾವು ಮಾಡುವುದೇ ನಮ್ಮ ಗುರಿ. ಅಧಿಕಾರಿಗಳಿಂದ ಮಾತ್ರ ನಾವು ಬೋಧಕನೆ ಅಂತ ಹೇಳಿದ್ದೀವಿ, ಅಧಿಕಾರಿಗಳಿಂದ ಮಾಡ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಒಂದು ಅಧಿಕಾರಿಗಳಿಂದ ಮಾಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ನನ್ನ ಸಂಸ್ಥೆ. ಯಾಕಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳಿಂದ ಮಾತ್ರ ಕ್ಲಾಸಸ್ ಇದೆ. ಓಕೆ ಸರ್, ಕೊನೆಯದಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ, ಮೊದಲ ಬಾರಿಗೆ ನಾನು ಏನಪ್ಪ ಅಂತಂದ್ರೆ, ನಮ್ಮ ಇನ್ಸ್ಟಿಟ್ಯೂಟಿಗೆ ನೆಂಬಿ ಬಂದ ವಿದ್ಯಾರ್ಥಿಗಳಿಗೆ ಯಾವುದೇ ಥರಗೆ ಮೋಸ ಆಗಬಾರ್ದು, ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳು ಹಗಲು ರಾತ್ರಿ ಶ್ರಮ ಪಡಬೇಕು.
ಅವರು ಏನು ಅನ್ಕೊಂಡು ಬಂದಿದ್ದಾರೋ ಅದು 100% ಅವ್ರಿಗೆ ತಲುಪಿಸ್ಬೇಕು. ಅದು ನನ್ನ ಒಂದು ಕೊನೆ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಅವರಿಗೆ ತೃಪ್ತಿ ಆಗಬೇಕು. ನಾನು ಇಂಥ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೀನಪ್ಪ, ಈ ಥರ ಕಲ್ತಿದ್ದೀನಿ, ಈ ಇನ್ಸ್ಟಿಟ್ಯೂಟಿಂದ ನಾನು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀನಿ ಅಂತ ಅವರಿಗೆ ಆತ್ಮ ಸಾಕ್ಷಿಯಾಗಿ ಏನ್ಬೇಕು, ಅವ್ರ ಇಡೀ ಕುಟುಂಬ ನಮ್ಮ ಬಗ್ಗೆ ಮಾತಾಡಬೇಕು ಅನ್ನೋದು ಒಂದು ಆಸೆ ಮೇಡಮ್ ದೊಡ್ಡ. ಓಕೆ ಸರ್. ಸಾಕಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರೀ ಗುರುಕುಲ ಅಕಾಡೆಮಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು ಮೇಡಮ್. ನಿಮ್ಮ ಬಿಡುವಿನ ಸಮಯದಲ್ಲಿ ಬಂದು ನಮಗೆಲ್ಲ ಲಕ್ಷ್ಮೀ ಮೇಡಮ್ ಅವರು ನಮಗೆ ಇದು ಮಾಡಿದ್ದಾರೆ, ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ಬಗ್ಗೆ ಇದು ಮಾಡಿದ್ದಾರೆ ಮೇಡಮ್, ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಸಾಕಷ್ಟು ವಿಚಾರಗಳನ್ನು ಶ್ರೀ ಗುರುಕುಲ ಅಕಾಡೆಮಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಕನಸು ಕಾಣೋದು ಮನುಷ್ಯನ ಸಹಜವಾದಂತಹ ಗುಣ. ಆ ಕನಸನ್ನು ಹಿಂಬಾಲಿಸ್ಕೊಂಡು ಹೋಗೋದು ನಿಮ್ಮ ಪರಿಶ್ರಮ. ಜೊತೆಗೆ ಗುರಿಯನ್ನು ಸಾಧಿಸಬೇಕು, ಗುರಿಯತ್ತ ಹೆಜ್ಜೆ ಇಟ್ಟವರು ಜೊತೆಗೆ ಪ್ರಯತ್ನ ಇದ್ದರೆ ಸಾಧನೆಯ ಶಿಖರವನ್ನು ಏರೋದಕ್ಕೆ ಎರಡನೇ ಮಾತಿಲ್ಲ. ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.